ಎಲ್ಲರೂ ಕೇಳ್ತಾರೆ ಸರ್ ಮಾರುತಿ ಶಿಫ್ಟ್ ಗಾಡಿ ಬೇಕು ಅಂತ. ನಮ್ಮ ಹತ್ರ ಪೆಟ್ರೋಲ್ ಇದೆ, ಡೀಸೆಲ್ ಇದೆ ಸರ್. ಬನ್ನಿ ಸರ್ ಗಾಡಿಗಳು ಕೊಡ್ತೀನಿ ಸರ್. ಈ ಗಾಡಿ ಪ್ರೈಸ್ ಬಂದು 2,25,000. ಇನ್ನೊಂದು ಡೀಸೆಲ್ ಗಾಡಿ ಕೊಡ್ತೀನಿ ಸರ್ ಶಿಫ್ಟ್ ಅಲ್ಲಿ. ಬನ್ನಿ, ಇದು ಬಂದು 2009 ಮಾಡಲ್, ಸಿಂಗಲ್ ಓನರ್. ಇದು 2,65,000 ಸರ್. ಸರ್ ಈ ಗಾಡಿ ಪ್ರೈಸ್ ಬಂದು 2,85,000 ಆಗುತ್ತೆ ಸರ್. ಇದು ಬಂದು 2010 ಮಾಡಲ್, ಸಿಂಗಲ್ ಓನರ್, 2,65,000. ಗಾಡಿ ಪ್ರೈಸ್ ಬಂದು 2,25,000. ಈ ಗಾಡಿ ಪ್ರೈಸ್ ಬಂದು 2,65,000. 2010 ಮಾಡಲ್ ಮಾರುತಿ ಶಿಫ್ಟ್ ಸರ್. ಇದು ಬಂದು 2,55,000. ಈ ಗಾಡಿ ಪ್ರೈಸ್ ಬಂದು 2,65,000 ಸರ್. ಹಲೋ ಸರ್, ನನ್ನ ಹೆಸರು ಇರ್ಫಾನ್ ಅಂತ. ನಾನು ಬಂದು ಮೈ ಕಾರ್ಸ್ ಗ್ಯಾಲರಿ ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಶೋರೂಮ್ ಅಡ್ರೆಸ್ ಬಂದು ನಾರಾಯಣ ಹಾಸ್ಪಿಟಲ್ K55 RTO ಪಕ್ಕದಲ್ಲಿ ಬರುತ್ತೆ ನಮ್ಮ ಶೋರೂಮ್. ನಮ್ಮ ಹತ್ರ ಸ್ಟಾಕ್ ಕ್ಲಿಯರೆನ್ಸ್ ಅಂತ ನಾವು ಆಫರ್ ಹಾಕಿದ್ದೀವಿ. ನಮ್ಮ ಹತ್ರ ಕಡಿಮೆ ಅಂದ್ರೂ 30+ ಗಾಡಿಗಳಿದೆ, ಸ್ಟಾಕಲ್ಲಿ ಇದೆ. ವೆರೈಟಿ ಇದೆ. ನಿಮಗೆ 1 ಲಕ್ಷದಿಂದ ಸ್ಟಾರ್ಟ್ ಆಗಿ 10 ಲಕ್ಷ ತನಕನೂ ಗಾಡಿಗಳು ಸಿಗುತ್ತೆ. ನೀವು ಬನ್ನಿ ಸರ್, ನಿಮ್ಗೆ ಯಾವ ಚೂಸ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಕರ್ಕೊ ಬನ್ನಿ. ನಿಮ್ಗೆ ಯಾವ ಇಂಟ್ರಡಕ್ಷನ್ ಆಗುತ್ತೆ, ಯಾವ ಚೆನ್ನಾಗಿ ಕಾಣುತ್ತೆ, ಮೈಲೇಜ್ ಇದೆ, ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಎಲ್ಲ ಥರ ಗಾಡಿಗಳಿದೆ. ಲೋನ್ ಆಪ್ಷನ್ನು ಇದೆ, ಒಳ್ಳೆ ಆಫರ್ಗಳಿದೆ. ಗಾಡಿ ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ, ಮೆಕ್ಯಾನಿಕ್ ಕರ್ಕೊ ಬನ್ನಿ, ಶೋರೂಮ್ ತಗೊಬನ್ನಿ, ಎಲ್ಲ ಕಡೆಯಿಂದ ಚೆಕ್ ಮಾಡಿಬಿಟ್ಟು ಗಾಡಿ ನೀವು ಪರ್ಚೇಸ್ ಮಾಡ್ಬೋದು ಸರ್. ಈಗ ಎಲ್ಲರೂ ಕೇಳ್ತಾರೆ ಸರ್ ಮಾರುತಿ ಶಿಫ್ಟ್ ಗಾಡಿ ಬೇಕು ಅಂತ. ನಮ್ಮ ಹತ್ರ ಪೆಟ್ರೋಲ್ ಇದೆ, ಡೀಸೆಲ್ ಇದೆ ಸರ್. ಬನ್ನಿ ಸರ್ ಗಾಡಿಗಳು ಕೊಡ್ತೀನಿ ಸರ್. 2010 ಮಾಡಲ್ ಮಾರುತಿ ಶಿಫ್ಟ್ ಸರ್. ಇದು ಬಂದು 2,55,000 ಸರ್. ಬನ್ನಿ ಸರ್. ಇನ್ನೊಂದು ಡೀಸೆಲ್ ಗಾಡಿ ಕೊಡ್ತೀನಿ ಸರ್ ಶಿಫ್ಟ್ ಅಲ್ಲಿ. ಬನ್ನಿ, ಇದು ಬಂದು 2009 ಮಾಡಲ್, ಸಿಂಗಲ್ ಓನರ್. ಇದು 2,65,000 ಸರ್. ಬನ್ನಿ ಸರ್. ಇನ್ನೊಂದು 2012 ಮಾಡಲ್, ಸಿಂಗಲ್ ಓನರ್ ಗಾಡಿ ಇದೆ ನಮ್ಮ ಹತ್ರ. ಇದು 3,60,000 ಸರ್. ಇನ್ನೊಂದು ಶಿಫ್ಟ್ ಬೇಕಾ ಸರ್? ಇನ್ನೊಂದು ಇದೆ, ಬನ್ನಿ ಸರ್ ಕೊಡ್ತೀನಿ ನಾನು ನಿಮಗೆ. ಇದು ಬಂದು 2010 ಮಾಡಲು, ಸಿಂಗಲ್ ಓನರು, 2,65,000 ಸರ್. ಇನ್ನೊಂದು ಬೇಕಾ ಸರ್? ZX ಇದೆ ಸರ್. ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಟಾಪ್ ಎಂಡ್ ಗಾಡಿ ಬರುತ್ತೆ. ಇದರಲ್ಲಿ ಬಂದು ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, AC ಕಾಂಪೌಂಡ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದು 3 ಲಕ್ಷ ರೂಪಾಯಿ ಹೇಳ್ತಾರೆ ಸರ್. ನೆಗೋಷಿಯಬಲ್ ಆಗುತ್ತೆ ಸರ್. ಬನ್ನಿ ಸರ್. ಇನ್ನೊಂದು ಬೇಕಾ ಸರ್? ಡಿಸೈರ್ ಬೇಕಾ ಸರ್? ಶಿಫ್ಟಲ್ಲಿ ಶಿಫ್ಟ್ ಡಿಸೈರ್ ಇದೆ ಸರ್. ಶಿಫ್ಟ್ ಡಿಸೈರ್ ಕೊಡ್ತೀನಿ ಸರ್. ಈ ಗಾಡಿ ಪ್ರೈಸ್ ಬಂದು 2012 ಮಾಡಲು, ಸಿಂಗಲ್ ಓನರು. ಈ ಗಾಡಿ ಪ್ರೈಸ್ ಬಂದು 3,65,000 ಸರ್. ಸೊ ನೆಕ್ಸ್ಟ್ ಏನು ನೋಡ್ತಾ ಇದ್ದೀರಾ, ಈ ಗಾಡಿ ಬಂದು ಮಾರುತಿ ಸುಜುಕಿ ಆಲ್ಟೋ K10 ಇರುತ್ತೆ ಸರ್. ಕಡಿಮೆ ಬಜೆಟಲ್ಲಿ ಜಾಸ್ತಿ ಮೈಲೇಜ್ ಕೊಡೋ ಗಾಡಿ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಇರುತ್ತೆ ಸರ್. ಇದ್ರ ಬಗ್ಗೆ ಮಾಹಿತಿ ಹೇಳಿ ಸರ್. ಸರ್ ಇದು ಬಂದು ಆಲ್ಟೋ K10 ಸರ್. ಮಾರುತಿ ಸುಜುಕಿ ಆಲ್ಟೋ. ಇದು ಚಿಕ್ಕ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಸರ್. 2011 ಮಾಡಲು, ಸೆಕೆಂಡ್ ಓನರ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, AC ಪವರ್ ಸ್ಟೇರಿಂಗ್. ಇದು K10 ಅಲ್ಲಿ, ಇದು ಆಲ್ಟೋ K10 ಅಲ್ಲಿ ಬಂದು VXI ವೇರಿಯಂಟ್. ಇದು ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದು 2,25,000 ಸರ್. ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ. ಸೊ ನೆಕ್ಸ್ಟ್ ಏನು ನೋಡ್ತಾ ಇದ್ದೀರಾ, ಈ ಗಾಡಿ ಬಂದು ಮಾರುತಿ ಸುಜುಕಿ ರೆಡ್ಸು. ಅಂದರೆ ಇದು ZXI ಅಂದರೆ ಟಾಪ್ ಎಂಡ್ ವೇರಿಯಂಟ್ ಇರುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಇವ್ರ ಹತ್ರ ಸಿಗೋ ಪ್ರತಿಯೊಂದು ಗಾಡಿ ನಿಮಗೆ 1 ರೂಪಾಯಿ ಕೂಡ ಖರ್ಚು ಇರೋದಿಲ್ಲ. ಆರಾಮಾಗಿ ತೊಗೊಂಡು ಹೊಸ ಗಾಡಿಗಳ ಥರ ಕೊಡ್ತಾರೆ. ಆರಾಮಾಗಿ ತೊಗೊಂಡು ನೆಮ್ಮದಿಯಾಗಿ ಓಡಿಸ್ತಾ ಇರಿ ಸರ್. ಇದ್ರ ಬಗ್ಗೆ ಮಾಹಿತಿ ಸರ್. ಇದು 2012 ಮಾಡಲು, ಸೆಕೆಂಡ್ ಓನರು. ಇದು 88,000 ಗಾಡಿ ಹೊಡುತ್ತೆ. ZXI ವೇರಿಯಂಟ್ ಸರ್. ಇದು ಟಾಪ್ ಎಂಡ್ ಮಾಡಲ್. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲಾನು ಬರುತ್ತೆ, ಟೈರ್ ಗೀರ್ ಎಲ್ಲ ಬರುತ್ತೆ, ಮ್ಯಾಗ್ವಿಲ್ಲು ಬರುತ್ತೆ. ಈ ಗಾಡಿ ಪ್ರೈಸ್ ಬಂದು 3,25,000 ಸರ್. ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ. ಸೊ ಮತ್ತೆ ಒಂದು ಸಿಲ್ವರ್ ಕಲರ್ ಅಲ್ಲಿ ಮತ್ತೆ ಒಂದು ರೆಡ್ಸ್ ಇರುತ್ತೆ. ಸ್ವಲ್ಪ ಕಡಿಮೆ ಬಜೆಟ್ ಇದೆ ಸರ್ ಅಂತ ಕೇಳೋರಿಗೆ ಇದು ಕೂಡ ಆಪ್ಷನ್ ಇರುತ್ತೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2010 ಮಾಡಲು, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್, ಸಿಂಗಲ್ ಓನರ್ ಗಾಡಿ ಸರ್. ಇದು ಬನ್ನಿ, ಆರಾಮಾಗಿ ಫ್ಯಾಮಿಲಿ ಗಾಡಿ ಯೂಸ್ ಮಾಡಬೇಕು, ಗಾಡಿ ಚೆನ್ನಾಗಿರೋ ಗಾಡಿ ಬೇಕಂತ ಸಿಲ್ವರ್ ಕಲರ್ ಗಾಡಿ ಎಲ್ಲರಿಗೂ ಮ್ಯಾಚ್ ಆಗುತ್ತೆ ಗಾಡಿ. ಈ ಗಾಡಿ ಪ್ರೈಸ್ ಬಂದು 2,65,000 ಸರ್. ನೆಗೋಷಿಯಬಲ್ ಆಗುತ್ತೆ ಸರ್. ಯಾರೆಲ್ಲ ಡಿಸೈರ್ ಗಾಡಿನೇ ಬೇಕು ಅಂತ ಕೇಳ್ತಾ ಇರ್ತೀರಲ್ಲ, ಸೊ ಅವ್ರಿಗೋಸ್ಕರ ಒಂದಲ್ಲ ಎರಡಲ್ಲ 3 ಗಾಡಿ ಇರುತ್ತೆ. ನಿಮ್ಮ ಬಜೆಟ್ ಪ್ರಕಾರ ಯಾವ ಗಾಡಿ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಆ ಗಾಡಿ ತಗೋಬಹುದು ಸರ್. ಈ ಗಾಡಿ ಬಗ್ಗೆ ಮಾಹಿತಿ ಹೇಳಿ ಸರ್. ಸರ್ ಈ ಗಾಡಿ ಬಂದು ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್ ಪೆಟ್ರೋಲ್ ವೇರಿಯಂಟ್ ಸರ್. 2008 ಮಾಡಲ್ ಸರ್. ಇದು 3rd ಓನರ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ, ಒಳ್ಳೆ ಕಂಡೀಷನ್ ಇದೆ. ಟೈರ್ ಗೀರ್ ಎಲ್ಲ, ಇಂಟೀರಿಯರ್ ಎಲ್ಲ ನೀಟಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲಾನು ಇದೆ ಸರ್. ಈ ಗಾಡಿ ಪ್ರೈಸ್ ಬಂದು 2,25,000 ಸರ್. ನೆಗೋಷಿಯಬಲ್ ಆಗುತ್ತೆ ಸರ್. ಸೊ ಬೇಡ ಸರ್ ನಮಗೆ ವೈಟ್ ಅಲ್ಲಿ ಡಿಸೈರ್ ಬೇಕು ಅಂತ ಕೇಳೋರಿಗೆ ಇವ್ರ ಹತ್ರ ವೈಟ್ ಡಿಸೈರ್ ಕೂಡ ಇರುತ್ತೆ ಸರ್. ಇದ್ರ ಬಗ್ಗೆ ಮಾಹಿತಿ ಹೇಳಿ ಸರ್. ಇದು ಈ ಗಾಡಿ ಬಂದು 2009 ಮಾಡಲು, ಸೆಕೆಂಡ್ ಓನರ್, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕ್ ಇದೆ, ಮ್ಯಾನ್ಯುಯಲ್ ಬುಕ್ ಇದೆ, 2 ಡೂಪ್ಲಿಕೇಟ್ ಬೀಗಾನು ಇದೆ. ಬಹಳ ಚೆನ್ನಾಗಿದೆ, ನೀಟ್ ಇದೆ ಸರ್ ಗಾಡಿ. ಈ ಗಾಡಿ ಪ್ರೈಸ್ ಬಂದು 2,65,000 ಸರ್. ನೆಗೋಷಿಯಬಲ್ ಆಗುತ್ತೆ ಸರ್. ಸೊ ಬೇಡ ಸರ್ ನಮ್ಗೆ ಗೋಲ್ಡ್ ಕಲರ್ ಇಲ್ಲಿ ಇನ್ನೊಂದು ಸ್ವಲ್ಪ ಮಾಡಲ್ ಜಾಸ್ತಿ ಇದ್ರು ಪರವಾಗಿಲ್ಲ, ಬಟ್ ಕಡಿಮೆ ಓಡಿರೋ ಗಾಡಿ ಕೊಡಿ ಅಂತ ಕೇಳೋರಿಗೆ ಈ ಗಾಡಿ ಸರ್. ಇದು ನಮ್ಮ ಹತ್ರ ಇದೆ ನೋಡಿ ಸರ್. 2010 ಮಾಡಲ್, ಸೆಕೆಂಡ್ ಓನರ್ ಸರ್. ಇದು ಗಾಡಿ ಬಂದು ಬಹಳ ಕಡಿಮೆ ಓಡುತ್ತೆ ಸರ್. ಇದು ಸಿಂಗಲ್ ಓನರ್, ಸೆಕೆಂಡ್ ಓನರ್, ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಹೌದು. ಒಳ್ಳೆ ಫುಲ್ ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಆಗಿದೆ ಸರ್. ಗಾಡಿ ಬಹಳ ನೀಟಾಗಿದೆ. ಗಾಡಿ ಮನೆಗೆ ಮಡಿಕೋಬೇಕಂದ್ರೆ, ದೊಡ್ಡ ಗಾಡಿ ಬೇಕಂದ್ರೆ ಡಿಸೈರ್ ಅಲ್ಲಿ, ಪೆಟ್ರೋಲ್ ಗಾಡಿಯಲ್ಲಿ ಬಹಳ ಚೆನ್ನಾಗಿದೆ ಸರ್. ಪ್ರೈಸ್ ಏನಾಗುತ್ತೆ ಸರ್? ಸರ್ ಈ ಗಾಡಿ ಪ್ರೈಸ್ ಬಂದು 2,85,000 ಆಗುತ್ತೆ ಸರ್.
ಸೊ ಬಂಧುಗಳೇ ನೋಡ್ತಾ ಇದ್ದೀರಲ್ಲ ಐಟನ್ ಲವರ್ಗೋಸ್ಕರ ಒಂದಲ್ಲ ಎರಡಲ್ಲ ನಾಲ್ಕು ಗಾಡಿ ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ವೈಟ್ ಇದೆ, ಗೋಲ್ಡ್ ಇದೆ, ರೆಡ್ ಇದೆ, ಜೊತೆಗೆ ಬ್ಲ್ಯಾಕ್ ಕೂಡ ಇರುತ್ತೆ. ಸರ್ ಕಡಿಮೆ ಬಜೆಟ್ ಐಟನ್ ನಿಂದ ಸ್ಟಾರ್ಟ್ ಮಾಡೋಣ, ಹೇಳಿ ಸರ್. ಸರ್ 2009 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟು ಬಹಳ ಚೆನ್ನಾಗಿದೆ ಸರ್, ಎಲ್ಲ ಶೋರೂಮ್ ಮೇಂಟೈನ್ ಆಗಿದೆ. ಈ ಗಾಡಿ ಬಂದು 90,000 ಗಾಡಿ ಹೊಡೆಯುತ್ತೆ. ಈ ಗಾಡಿ ಪ್ರೈಸ್ ಬಂದು 2,15,000 ಸರ್. ಓಕೆ ಸರ್, ಪಕ್ಕದಲ್ಲಿ ಒಂದು ರೆಡ್ ಇರುತ್ತೆ, ಇದ್ರ ಬಗ್ಗೆ details ಹೇಳಿ ಸರ್. ಇದು ಗಾಡಿ 2010 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಈ ಗಾಡಿ ಪ್ರೈಸ್ ಬಂದು 2,35,000 ಸರ್. ಓಕೆ, ಪಕ್ಕದಲ್ಲಿ ಒಂದು ಗೋಲ್ಡ್ ಕಲರ್ ಇರುತ್ತೆ, ಅದನ್ನು ಕೂಡ ಇದು ಸ್ವಲ್ಪ ಮಾಡಲ್ ವೇರಿಯಂಟ್ ಲೇಟೆಸ್ಟ್ ಶೇಪ್ ಸರ್, ಇದು ಹೊಸ shape. Okay, ಇದು ಸರ್ ಈ ಗಾಡಿ ಬಂದು 2010 ಮಾಡಲ್ ಫಸ್ಟ್ ಓನರ್ ಗಾಡಿ ಸರ್. ಬಹಳ ಚೆನ್ನಾಗಿದೆ ಗಾಡಿ, ಗೋಲ್ಡ್ ಕಲರ್ ಅಲ್ಲಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಈ ಗಾಡಿ ಪ್ರೈಸ್ ಬಂದು 2,45,000 ಸರ್. ಓಕೆ, ಬೇಡ ಸರ್ ನಮಗೆ ಗೋಲ್ಡ್ ಬೇಡ, ವೈಟ್ ಗಾಡಿ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಕೂಡ ಇರುತ್ತೆ ಸರ್. ಇದ್ರ ಬಗ್ಗೆ ಮಾಹಿತಿ ಹೇಳಿ. ಸರ್, ಈ ಗಾಡಿ ಬಂದು 2010 ಮಾಡಲ್ ಸಿಂಗಲ್ ಓನರ್ i10 ಮ್ಯಾಗ್ನಾ ವೇರಿಯಂಟ್. ಇದು ಬಹಳ ಚೆನ್ನಾಗಿದೆ ಸರ್, ವೈಟ್ ಕಲರ್ ಗಾಡಿ, ಟೈರ್ ಗೀರ್ ಎಲ್ಲ ನೀಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಈ ಗಾಡಿ ಪ್ರೈಸ್ ಬಂದು 2,45,000 ಸರ್. ಸರ್ ತುಂಬಾನೇ ಕಡಿಮೆ ಬಜೆಟ್ ಇದೆ ಸರ್, ಬಟ್ ಏನಾರ ಮಾಡಲಿ ಒಂದು ಗಾಡಿ ಕೊಡಿ ಅಂತ ಕೇಳೋರಿಗೆ ಇವ್ರ ಹತ್ರ ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಸ್ಯಾಂಟ್ರೋ ಕೂಡ ಇರುತ್ತೆ ಸರ್. ಇದ್ರ ಬಗ್ಗೆ ಮಾಹಿತಿ ಹೇಳಿ ಸರ್. ಸರ್, ಈ ಗಾಡಿ ಬಂದು 2004 ಮಾಡಲ್, ಥರ್ಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ವ್ಯಾಲಿಡ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಈ ಗಾಡಿ ಪ್ರೈಸ್ ಬಂದು 1,20,000 ಸರ್. ವೇರಿಯಂಟ್ ಏನ್ ಸರ್ ಇದು? ಸರ್ SX ಸರ್, ಇದು ಇದರಲ್ಲಿ AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ ಸರ್. ಓಕೆ ಸರ್, ಪಕ್ಕದಲ್ಲಿ ಒಂದು i20 ಕೇಳೋರಿಗೆ i20 ಬರೀ ಒಂದೇ ಇದೆ ಅಲ್ಲ? ಹಾ ಸರ್, ಹೌದು ಸರ್. ಹೇಳಿ ಸರ್ ಡೀಟೇಲ್ಸ್. ಇದು ಬಂದು 2010 ಮಾಡಲ್ ಸರ್, ಸಿಂಗಲ್ ಓನರ್. ಇದು 2010 9 ಸರ್ ಇದು? ಸರ್ 10 ಮಾಡಲ್, 9 ಸರ್. ಇದು 9 ಮ್ಯಾನುಫ್ಯಾಕ್ಚರ್, 10 ರಿಜಿಸ್ಟ್ರೇಷನ್, ಬಹಳ ಚೆನ್ನಾಗಿದೆ. ಮ್ಯಾಗ್ನಾ ಸರ್ ಇದು. ಓಕೆ, ಈ ಗಾಡಿ ಬಹಳ ಕಂಡೀಷನ್ ಆಗಿದೆ. ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ 2,45,000 AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲಾನು ಬರುತ್ತೆ ಸರ್. ಟೈರ್ ಗೀರ್ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ, ಕಡಿಮೆ ಹೊಡೆಯುತ್ತೆ ಸರ್ ಗಾಡಿ, ಬಹಳ ಚೆನ್ನಾಗಿದೆ ಸರ್. ಸೊ ಬಂಧುಗಳೇ ನೋಡ್ತಾ ಇರಲ್ಲ, ಅದೇ ತರ ಯಾರೆಲ್ಲ ಒಂದು ಚಿಕ್ಕ ಫ್ಯಾಮಿಲಿಲಿ ಒಳ್ಳೆ ಗಾಡಿ ಬೇಕು ಅಂದ್ರೆ ಅಫಿಷಿಯಲ್ ಗಾಡಿ ಬೇಕು ಅಂತ ಕೇಳೋರಿಗೆ ಇವ್ರ ಹತ್ರ ಹೋಂಡಾ ಬ್ರಿಯೋ ಕೂಡ ಇರುತ್ತೆ ಸರ್. ಡೀಟೇಲ್ಸ್ ಹೇಳಿ ಸರ್. ಸರ್ ಕ್ಯೂಟ್ ಗಾಡಿ ಬೇಕಂದ್ರೆ ಹೋಂಡಾ ಬ್ರ್ಯಾಂಡ್ ಅಲ್ಲಿ ಇದೆ ಸರ್. SMT ವೇರಿಯಂಟ್ ಇದೆಯೋ ಬ್ರಿಯೋ. ಇದು ಗಾಡಿ ಬಂದು 2013 ಮಾಡಲ್ ಸಿಂಗಲ್ ಓನರ್ ಸರ್. ಬಹಳ ನೀಟ್ ಆಗಿದೆ, ಬಹಳ ಕಂಡೀಷನ್ ಅಲ್ಲಿ ಇದೆ, ಹೊಸ ಟೈರ್ ಇದೆ, ವೆಲ್ ಮೇಂಟೈನ್ ಆಗಿದೆ, ಎಲ್ಲ ಶೋರೂಮ್ ಮೇಂಟೈನ್ ಸರ್, ಬಹಳ ನೀಟ್ ಆಗಿದೆ. ಈ ಗಾಡಿ ಪ್ರೈಸ್ ಬಂದು 3,25,000 ಸರ್. ಸರ್ ಇದಕ್ಕೆ ಲೋನ್ ಎಷ್ಟಾಗುತ್ತೆ ಸರ್? ಲೋನ್ ಒಂದು 2-2.5 ಲಕ್ಷ ತನಕ ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ, ಒಂದು 80,000 ರೂಪಾಯಿ ಕೊಟ್ರೆ ಡೌನ್ ಪೇಮೆಂಟ್ ಸಾಕು. ಹೌದು ಸರ್. ಓಕೆ, ಸೊ ನೆಕ್ಸ್ಟ್ ಗಾಡಿ ಶೆವರ್ಲೆಟ್ ಬೀಟ್ ಇರುತ್ತೆ, LT ವೇರಿಯಂಟ್ ಅಂದ್ರೆ ನಿಮಗೆ ಟಾಪ್ ಅಂಡ್ ವೇರಿಯಂಟ್, ಹೊಸ ಗಾಡಿ ತರ ಇದೆ. ₹1 ಕೂಡ ಇದ್ರಲ್ಲೂ ಖರ್ಚಿಲ್ಲ. ಸೊ ಇವ್ರ ಹತ್ರ ಇರೋ ಪ್ರತಿಯೊಂದು ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಇರುತ್ತೆ. ಆರಾಮಾಗಿ ಬನ್ನಿ, ಕಣ್ಣು ಮುಚ್ಕೊಂಡು ಗಾಡಿ ತಗೊಂಡೋಗಿ, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಹೊಸ ಕಂಡೀಷನ್ ಅಲ್ಲಿ ಎಲ್ಲ ಗಾಡಿ ಸಿಗುತ್ತೆ ಸರ್. ಇದ್ರ ಬಗ್ಗೆ ಮಾಹಿತಿ ಹೇಳಿ ಸರ್. ಸರ್, ಈ ಗಾಡಿ ಬಂದು 2011 ಮಾಡಲ್ ಸಿಂಗಲ್ ಓನರು. ಇದು ಬಂದು ಟಾಪ್ ಎಂಡ್ ವೇರಿಯಂಟ್, LT ವೇರಿಯಂಟ್ ಅಥವಾ AC ಪವರ್ ಶೇರಿಂಗ್, ಪವರ್ ವಿಂಡೋ ಬರುತ್ತೆ, ಟಾಪ್ ಎಂಡ್ ಗಾಡಿ ಸರ್. ಇದು ಈ ಗಾಡಿಗೆ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಸಿಗುತ್ತೆ ಸರ್. ಈ ಗಾಡಿ ಪ್ರೈಸ್ ಬಂದು 1,85,000 ಸರ್. ಸೊ ಅದೇ ತರ ಯಾರೆಲ್ಲ ಸ್ಕೋಡಾ ಲವರ್ಸ್ ಇದ್ದಾರೆ, ಸ್ಕೋಡಾನೇ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಸೊ ಅವ್ರಿಗೋಸ್ಕರ ಸ್ಕೋಡಾ ರ್ಯಾಪಿಡ್ ಇರುತ್ತೆ ಸರ್. ಇದ್ರ ಬಗ್ಗೆ ಮಾಹಿತಿ ಹೇಳಿ ಸರ್. ಸರ್, ಈ ಗಾಡಿ ಬಂದು 2015-16 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ವೆಲ್ ಮೇಂಟೈನ್ ಆಗುತ್ತೆ ಸರ್. ಈ ಗಾಡಿ ಬಂದು ಫ್ಯಾಮಿಲಿಗೆ ಮಡಿಕೋತೀರಂತ ಒಳ್ಳೆ ಗಾಡಿ, 20+ ಮೈಲೇಜ್ ಬರುತ್ತೆ ಸರ್. ಈ ಗಾಡಿಗೆ 3-4 ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಸರ್. ಗಾಡಿ ಬಹಳ ಚೆನ್ನಾಗಿದೆ, ಟಾಪ್ ಎಂಡ್ ವೇರಿಯಂಟ್ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, A to Z ಬರುತ್ತೆ ಸರ್. ಈ ಗಾಡಿ ಬಂದು 2015 ಮಾಡಲ್, 16 ರಿಜಿಸ್ಟ್ರೇಷನ್ ಬಂದು. ಈ ಗಾಡಿ ಪ್ರೈಸ್ ಬಂದು 4,85,000 ಸರ್. ಓಕೆ, ಡೌನ್ ಪೇಮೆಂಟ್ 85,000 ಕೊಟ್ರೆ ಸಾಕು, ಗಾಡಿ ಕೊಡಕ್ಕೆ ಲೋನ್ ಆಗುತ್ತೆ ಸರ್. 4 ಲಕ್ಷ ಲೋನ್ ಆಗುತ್ತೆ ಸರ್. ಸೆಡಾನ್ ಗಾಡಿ ಸರ್. ಸೆಡಾನ್ ಗಾಡಿ ಬೇಕಂದ್ರೆ ಈ ಗಾಡಿ ಪರ್ಚೇಸ್ ಮಾಡು, ವೈಟ್ ಕಲರ್ ಸರ್. ಬೇಡ ಸರ್, ನಮ್ಗೆ ಒಂದು ವರ್ನಾ ಫ್ಲೂಡಿಗ್ ಬೇಕು ಅಂತ ಕೇಳೋರಿಗೆ ಇವ್ರ ಹತ್ರ ಒಂದು ವರ್ನಾ ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ ಸರ್. ಪೆಟ್ರೋಲ್ ವೇರಿಯಂಟ್ ಅಂದ್ರೆ ನಿಮಗೆ ಟಾಪ್ ಅಂಡ್ SX ಆಪ್ಷನಲ್ ವೇರಿಯಂಟ್ ಇರುತ್ತೆ, ಫುಲ್ಲಿ ಲೋಡೆಡ್ ಗಾಡಿ. ಏರ್ ಬ್ಯಾಗ್ಸ್ ಎಷ್ಟು ಬರುತ್ತೆ ಸರ್? ಹೌದು ಸರ್. ಸರ್ 6 ಏರ್ ಬ್ಯಾಗ್ಸ್ ಬರುತ್ತೆ. 6 ಏರ್ ಬ್ಯಾಗ್ಸ್, ಪುಷ್ ಬಟನ್ ಸ್ಟಾರ್ಟ್ ಆಯ್ತು, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಏನ್ ಮಾಡಲ್ ಸರ್ ಇದು? ಕೀಲೆಸ್ ಗಾಡಿ ಸರ್ ಇದು. ಈ ಗಾಡಿ ಬಂದು 2011 ಮಾಡಲ್, 12 ರಿಜಿಸ್ಟ್ರೇಷನ್ ಬಂದು, ಸೆಕೆಂಡ್ ಓನರ್ ಗಾಡಿ, 82,000 ಗಾಡಿ ಹೊಡೆಯುತ್ತೆ, ವೆಲ್ ಮೇಂಟೈನ್ ಆಗಿದೆ, ಬಹಳ ಚೆನ್ನಾಗಿದೆ. ಈ ಗಾಡಿ ಪ್ರೈಸ್ ಬಂದು 3,85,000 ಸರ್. ಓಕೆ, ಬೇಡ ಸರ್, ನಮ್ಗೆ ನೀವು ಸ್ವಲ್ಪ ಬಜೆಟ್ ಕಡಿಮೆ ಇದೆ, ವೆಂಟೋ ಗಾಡಿ ಬೇಕು ಅಂತ ಕೇಳೋರಿಗೆ ಆಟೋಮ್ಯಾಟಿಕ್ ವೆಂಟೋ ಪೆಟ್ರೋಲ್ ಕೂಡ ಇರುತ್ತೆ, ಡೆಲ್ಲಿ ರಿಜಿಸ್ಟರ್ಡ್ ಇದೆ, ಬಟ್ ಕರ್ನಾಟಕ ನಂಬರ್ ಮಾಡಿ RC ಟ್ರಾನ್ಸ್ಫರ್ ಸಮೇತ ಕೊಡ್ತಾರೆ. RC ಟ್ರಾನ್ಸ್ಫರ್ ಕೂಡ ಫ್ರೀ ಆಗಿ ಮಾಡಿ ಕೊಡ್ತಾರೆ. ಇದ್ರ ಬಗ್ಗೆ ಮಾಹಿತಿ ಹೇಳಿ ಸರ್. 2011 ಮಾಡಲ್ ಸಿಂಗಲ್ ಓನರು, 3,75,000 ಸರ್. 25,000 ಸರ್, ಸಾರಿ, 3,25,000 ಸರ್. ಓಕೆ, 3,25,000ಗೆ 2011 ಪೆಟ್ರೋಲ್ ಆಟೋಮ್ಯಾಟಿಕ್ ವೆಂಟೋ ಕೂಡ ಕೊಡ್ತಾ ಇದ್ರೆ. ಅದನ್ನು ಕೂಡ ನಿಮಗೆ ಕರ್ನಾಟಕ ಟ್ಯಾಕ್ಸ್ ಎಲ್ಲ ಪೇ ಮಾಡಿ ಕರ್ನಾಟಕ ನಂಬರ್ ವಿತ್ RC ಟ್ರಾನ್ಸ್ಫರ್ ಫ್ರೀ ಸಮೇತ ಕೊಡ್ತಾರೆ. ಬಂಧುಗಳೇ ನೋಡ್ತಾ ಇದ್ರಲ್ಲ ಸರ್, ನಮಗೆ ಫ್ಯಾಮಿಲಿ ಗಾಡಿನೇ ಬೇಕು ಅಂತ ಕೇಳೋರಿಗೆ ಇವ್ರ ಹತ್ರ 4 ಗಾಡಿ ಇರುತ್ತೆ. ಎಲ್ಲ ಗಾಡಿ ನಿಮಗೆ 8 ಸೀಟ್ ಇರುತ್ತೆ. ಕಡಿಮೆ ಬಜೆಟ್ ಇಂದ ನಿಮಗೆ ಹೈ ಪ್ರೈಸ್ ವರೆಗೂ ಇವ್ರ ಹತ್ರ ಗಾಡಿ ಸಿಗ್ತಾ ಇದೆ. ಪ್ರತಿಯೊಂದು ಗಾಡಿ ನಿಮಗೆ
ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, 1 ರೂಪಾಯಿ ಖರ್ಚು ಇಲ್ದಂಗೆ ಗಾಡಿಗಳು ಸಿಗ್ತಾ ಇದೆ. ಸೊ ಮೊದಲನೇ ಗಾಡಿ ಬಂದು ನಿಮಗೆ ರೆನಾಲ್ಡ್ದು ಲಾಡ್ಜಿ ಇರುತ್ತೆ, ವೈಟ್ ಕಲರ್ ಅಲ್ಲಿ ಸಿಂಗಲ್ ಓನರ್ ಆಗಿರುತ್ತೆ. ಮಾಹಿತಿ ಹೇಳಿ ಸರ್. ಸರ್ 2016 ಮಾಡಲ್ ಸಿಂಗಲ್ ಓನರ್ ಕೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ ಸರ್ ನಿಮಗೆ ಗಾಡಿ ಬಂದು. ಇದು 5,65,000 ಸರ್. ಓಕೆ, ನೆಕ್ಸ್ಟ್ ಅದೇ ತರ ಒಂದು ಇನ್ನೋವಾ ಬೇಕು ಅಂತ ಕೇಳೋರಿಗೆ 8 ಸೀಟರ್ ಗಾಡಿ, ಇದ್ರ ಬಗ್ಗೆ ಮಾಹಿತಿ ಸರ್. ಸರ್ 2014 ಮಾಡಲ್ ಥರ್ಡ್ ಓನರ್ ಗಾಡಿ. ಈ ಗಾಡಿ ಪ್ರೈಸ್ ಬಂದು ವಿ ವೇರಿಯಂಟ್ ಬರುತ್ತೆ ಸರ್. ಇದು 8,25,000 ಸರ್. ಓಕೆ, ನೆಕ್ಸ್ಟ್ ಮತ್ತೆ ಒಂದು ಇರುತ್ತೆ ನಿಮ್ಗೆ, ಇದು ಟಾಪ್ ಎಂಡ್ ವೇರಿಯಂಟ್ ಅಂದ್ರೆ ನಿಮ್ಗೆ ಯಾವ ವೇರಿಯಂಟ್ ಸರ್? ಜೆಡ್ ವೇರಿಯಂಟ್ ಸರ್. ಜೆಡ್ ವೇರಿಯಂಟ್ ಸಿಂಗಲ್ ಸರ್. ಸಿಂಗಲ್ ಓನರ್. ಇದು HR ರಿಜಿಸ್ಟ್ರೇಷನ್, ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. 2014 ಮಾಡಲ್ ಸಿಂಗಲ್ ಓನರ್, 1,60,000 ಗಾಡಿ ಓಡೈತೆ. ಜೆಡ್ ವೇರಿಯಂಟ್ ಸರ್. ಇದು ಈ ವೇರಿಯಂಟ್ ಬಹಳ ಕಡಿಮೆ ಸಿಗುತ್ತೆ. ಈ ಗಾಡಿ ಪ್ರೈಸ್ ಬಂದು 11,75,000 ಸರ್. ಈ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, ಸೊ ಅದೇ ತರ ನೆಕ್ಸ್ಟ್ XUV ಬೇಕು ಅಂತ ಕೇಳ್ತಾ ಇರ್ತೀರಲ್ಲ, ಮಾಡೆಲ್ ಗಾಡಿ ಬೇಕು ಸರ್, ಬಟ್ ಬಜೆಟ್ ಕಡಿಮೆ ಇರೋರು, ಕಡಿಮೆ ಇದೆ ಅಂತ ಕೇಳೋರ್ಗು ಕೂಡ ಇರುತ್ತೆ. ಇದ್ರ ಬಗ್ಗೆ ಮಾಹಿತಿ ಹೇಳಿ ಸರ್. 2014 ಮಾಡಲ್ ಸೆಕೆಂಡ್ ಓನರ್, 1 ಲಕ್ಷ ಗಾಡಿ ಓಡೈತೆ. ಬಹಳ ಚೆನ್ನಾಗಿದೆ ಸರ್. ಇದು ಬಂದು W6, ಇದು W8 ಗೆ ಕನ್ವರ್ಟ್ ಆಗಿದೆ ಗಾಡಿ. 6,50,000 ಸರ್.